ಮಿಂದು ನಾನಾ ವಸ್ತು ಸಹಿತ ಗಂಧಣವನೇರಿದಳು. ಕೆಲ ಬಲದಿಂದು ವದನೆಯರೈದಿದರು ಶತಕೋಟಿ ಸಂಖ್ಯೆಯಲ್ಲಿ. ಸಂದಣಿಯ ಪಾಠಕರ ಗಡಬಡ ಮುಂದೆ ಕೈವಾರಿಗಳ ರಭಸದಲ್ಲಿಂದ್ರನೈರಾವತದೆಡೆಗೆ ನಡೆತಂದಳ ಕುಂತಿ. ಇಂದು ಮುಖಿ ಹರುಷದಲಿತಾ ಹೊನ್ನಂದಣದೆ ಬಳಿ ಕಿಳಿದು ನಲವಿನೊಳಂದು ಮೈ ಇಕ್ಕಿದಳು ಕಾಣಿಕೆ ಇಕ್ಕಿ ಚರಣದಲ್ಲಿ. ಚಂದನ ಸುಗಂಧಾಕ್ಷತೆಗಳರವಿಂದ ಪುಷ್ಪದಿ ಧೂಪದೀಪಗಳಿಂದ ನೈವೇದ್ಯಗಳು ಪೂಜಿಸಿದಳ ಕುಂತಿ. ನಡೆದು ಬಂದಳು ಧೇನುವನು ಕಂಡೆಡೆಗೆಡಹಿ ತನ್ನೊಡಲ ಚರಣದ ನಡುವೆ ಪದ್ಮವ ಬರೆದು ಕಾಣಿಕೆಗೊಟ್ಟು ಪೊಡವಟ್ಟು. ಮಡದಿ ಗಂಧಾಕ್ಷತೆಯ ಪುಷ್ಪವ ಹಿಡಿದು ಧೂಪ ನಿವಾಳಿಯಿಂದವೆ ಗಡುಗರುವೆ ಸುರಧೇನುವನು ಪೂಜಿಸಿದಳ ಕುಂತಿ. ಅಲಸದೆಲೆತ ಕಲ್ಪವೃಕ್ಷಕ್ಕೆ ಲಲನೆ ಮೈಯಿಕ್ಕಿದಳು. ನೇತ್ರಾವಳಿಗಳನ್ನು ಸುತ್ತಿದಳು ಕಾಣಿಕೆಗೊಟ್ಟು ಮೈಯಿಕ್ಕಿ. ಬಳಿಕ ಗಂಧಾಕ್ಷತೆಯ ಪುಷ್ಪಗಳಲ್ಲಿ ಧೂಪ ನಿವಾಳಿಯಿಂದವೆ ನಳಿನ ಮುಖಿ ಸುರತರುವನುಲಿದರ್ಚಿಸಿದಳ ಕುಂತಿ. ಬಳಿಕ ತುಂಬುರು ನಾರದಾದ್ಯರ ಲಲನೆಯರ ಸುರಜನಕ್ಕೆ ನಮಿಸುತ್ತ ಹೊಳೆವ ವಜ್ರಾಯುಧಕ್ಕೆ ಕಾಣಿಕೆಗೊಟ್ಟು ಮೈಕಿ. ಮೊಳಗಿದುವು ನಿಸ್ಸಾಳ ಕೋಟಿಗಳುಲಿದು ಗೀತವ ಪಾಡೆ ಹರುಷದ ಜಲಧಿಯೊಳಗೋಲಾಡುತ್ತಿದ್ದರು ಭೂಪ ಕೇಳೆಂತ. ಸುರಭಿ ಕರೆದರೆ ಧರಣಿ ದಣಿದುದು ನೆರೆದ ಜನ ನೆರವುಂಡು ದಣಿದುದು. ಸುರತರು ವಿನಶನದಲ್ಲಿ ಲೋಕದ ಬಾಯ ಕಡೆ ಬಿಟ್ಟು. ಸುರರ ಸತಿಯರ ಕಂಡು ಕಂಗಳು ಹಿರಿದು ದಣಿದುವು ಹೇಳಲೇನದ. ಅರಸ ಕೇಳೈ ಕುಂತಿ ದೇವಿಯ ನೋಂಪೆಯುತ್ಸಹವ. ತಿರುಗಿದಳು ಬಲದಿಂದಲಾನೆಗೆ ಕರವನೊಸಲೊಳು ಚಾಚಿ. ದಿಗುಪಾಲರಿಗೆ ಮಣಿದಳು ಮುನಿ ಜನಕ್ಕೆ ಕೈ ಮುಗಿದು ಹರುಷದಲ್ಲಿ. ವರರತುನಮಯ ತೊಟ್ಟಿಲಲಿ ಕುಳ್ಳಿರಲು ತೆಗೆದರು ಗಜದ ಮೇಲಕ್ಕೆ. ಸರಸಿ ಜಾನನೆ ಕುಂತಿಯೈರಾವತವನೇರಿದಳು. ಇಂದು ಮುಖಿ ಸುರ ಗಜದ ಮೇಲಣ ಇಂದ್ರನೇರುವ ಗದ್ದುಗೆಗೆ ನಡೆ ತಂದು ಕೊಳ್ಳಿರೆ ಚಿಮ್ಮಿದರು ಚಾಮರವನ ಮರಿಯರು. ತಂದು ಸುರಪನ ಛತ್ರವನು ನಲವಿಂದ ಪಲ್ಲವಿಸಿದರು. ಕುಂತಿಯು ಇಂದು ಧರನ ರಸಿಯನು ನೋಂತಳು ರಾಯ ಕೇಳೆಂದ. ಕುಂತಿಯು ಮಂಗಳ ಸ್ನಾನವನ್ನು ಮಾಡಿ ಅಸಂಖ್ಯಾತ ಸ್ತ್ರೀಯರು ಬಳಸಿರಲು ಬಂಗಾರದ ಪಲ್ಲಕ್ಕಿಯನ್ನು ಹತ್ತಿ ಹೊರಟು ಪಾಠಕರು ಅವಳನ್ನು ಹೊಗಳುತ್ತಿರಲು ಐರಾವತದ ಬಳಿಗೆ ಬಂದಳು. ಕುಂತಿಯು ಪಲ್ಲಕ್ಕಿಯನ್ನಿಳಿದು ಐರಾವತಕ್ಕೆ ನಮಸ್ಕರಿಸಿ ಅದರ ಪಾದಗಳ ಮುಂದೆ ಕಾಣಿಕೆಯನ್ನು ಸುರಿದಳು. ಚಂದನದ ಗಂಧ, ಅಕ್ಷತೆ, ಕಮಲಪುಷ್ಪಗಳು, ಧೂಪ, ದೀಪ, ನೈವೇದ್ಯಗಳಿಂದ ಐರಾವತವನ್ನು ಪೂಜೆ ಮಾಡಿದಳು. ಅಲ್ಲಿಂದ ಕಾಮಧೇನುವಿನ ಬಳಿಗೆ ಬಂದು ದೀರ್ಘದಂಡ ನಮಸ್ಕಾರ ಮಾಡಿ ಅದರ ಮುಂಗಾಲುಗಳ ನಡುವೆ ರಂಗೋಲಿಯಿಂದ ಪದ್ಮವನ್ನು ಬರೆದಳು. ಕಾಣಿಕೆಯನ್ನಿತ್ತಳು. ಗಂಧ, ಅಕ್ಷತೆ, ಪುಷ್ಪ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಅದಕ್ಕೆ ದೃಷ್ಟಿ ತಾಗದಂತೆ ನಿವಾಳಿಸಿ ತೆಗೆದಳು. ಕಲ್ಪವೃಕ್ಷವನ್ನು ಪ್ರದಕ್ಷಿಣೆ ಮಾಡಿ ಕಾಣಿಕೆಯನ್ನು ಕೊಟ್ಟು ಗಂಧ, ಅಕ್ಷತ, ಪುಷ್ಪ, ಧೂಪ, ದೀಪ, ನಿವಾಳಿಗಳಿಂದ ಅದನ್ನು ಪೂಜಿಸಿದಳು. ತುಂಬುರು, ನಾರದ, ಅಪ್ಸರ ಸ್ತ್ರೀಯರು ಮೊದಲಾದವರಿಗೆ ವಂದಿಸಿ ವಜ್ರಾಯುಧಕ್ಕೆ ಕಾಣಿಕೆಯನ್ನು ಕೊಟ್ಟು ನಮಸ್ಕರಿಸಿದಳು. ಆಗ ಲೆಕ್ಕವಿಲ್ಲದಷ್ಟು ವಾದ್ಯಗಳು ಮೊಳಗಿದವು. ಸರ್ವರೂ ಸಂತೋಷದ ಕಡಲಿನಲ್ಲಿ ಮುಳುಗಿದರು. ಕಾಮಧೇನುವು ಹಾಲನ್ನು ಕರೆಯಲು ಭೂಮಿ ತೃಪ್ತವಾಯಿತು. ಸೇರಿದ ಜನರೆಲ್ಲರೂ ಮೃಷ್ಟಾನ್ನ ಭೋಜನದಿಂದ ತೃಪ್ತರಾದರು. ಕಲ್ಪವೃಕ್ಷವು ಬೇಡಿದ್ದನ್ನೆಲ್ಲ ನೀಡಿತು. ಅಪ್ಸರೆಯರನ್ನು ಕಂಡು ಕಣ್ಣು ದಣಿದವು.
ಕುಂತಿಯ ವ್ರತದ ಉತ್ಸವವನ್ನು ಏನೆಂದು ಹೇಳಲಿ? ಐರಾವತವನ್ನು ಪ್ರದಕ್ಷಿಣೆ ಮಾಡಿ ಋಷಿಗಳಿಗೂ ದಿಕ್ಪಾಲಕರಿಗೂ ಕೈಮುಗಿದು ರತ್ನ ಖಚಿತವಾದ ತೊಟ್ಟಿಲಿನಲ್ಲಿ ಕುಳಿತುಕೊಳ್ಳಲು ಆ ತೊಟ್ಟಿಲನ್ನು ಮೇಲಕ್ಕೆತ್ತಿದರು. ಕುಂತಿಯು ಐರಾವತವನ್ನು ಏರಿದಳು. ಐರಾವತದ ಮೇಲೆ ಇಂದ್ರನು ಏರುವ ಗದ್ದುಗೆಯಲ್ಲಿ ಕುಂತಿಯು ಕುಳಿತಳು. ದೇವತಾ ಸ್ತ್ರೀಯರು ಅವಳಿಗೆ ಚಾಮರ ಸೇವೆ ಮಾಡಿದರು. ದೇವೇಂದ್ರನ ಬಿಳುಗಡೆಯನ್ನು ಅವಳ ಮೇಲೆ ಹಿಡಿದರು. ಕುಂತಿಯು ಗಜಗೌರಿಯ ವ್ರತವನ್ನು ಮಾಡಿದಳು.